ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ನೆದರ್ ವಿಡಿಯೋ. IPL ರಿಲೇಟೆಡ್ ಆಗಿ ಒಂದಿಷ್ಟು ಅಪ್ಡೇಟ್ಗಳಿದೆ. ಅದಲ್ಲಂತೆ ಏಸಲ್ ವುಡ್ ಅವರು RCB ಟೀಮ್ಗೆ ಯಾವಾಗ ಜಾಯ್ನ್ ಆಗ್ತಾರೆ, ಅನ್ಅವೈಲಬಲ್ ಆಗ್ತಾರ, ಅವೈಲಬಿಲಿಟಿ ಇರ್ತಾರ. SRH ಟೀಮ್ಗೆ ನ್ಯೂ ಕ್ಯಾಪ್ಟನ್ ಆಗಿ ಒಬ್ರು ಸೆಲೆಕ್ಟ್ ಆಗಿದ್ದಾರೆ. ಯಾರದು ನ್ಯೂ ಕ್ಯಾಪ್ಟನ್, ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೊಂದು ಲೈಕ್ ನ ಮಾಡಿ. ಅದೇ ತರ ನಮ್ದು ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಏನಾದ್ರು ವಿಡಿಯೋ ಮಾಡಕ್ ಆಗ್ಲಿಲ್ಲ ಅಂತ ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಆಕ್ಚುಲ್ ಆಗಿ ಇದಕ್ಕಿಂತ ಮುಂಚೆನೂ ಅಲ್ಲಿ ಅಪ್ಡೇಟ್ ಸಿಗ್ತಾ ಹೋಗ್ತಿತ್ತು. ಯಾರನ್ನು ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ. ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಬೇಗ ಜಾಯ್ನ್ ಆಗಿ. ಅದೇ ತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಅಪ್ಡೇಟ್ ಕಡೆ ನೋಡೋದಾದ್ರೆ, ಫಸ್ಟ್ ಆಫ್ ಆಲ್ RCB ಟೀಮ್ ಅವ್ರಿಗೆ ಒಂದು ಫಸ್ಟ್ ಗುಡ್ ನ್ಯೂಸ್ ಅಂತಾನೆ ಅನ್ಕೊಳ್ಬಹುದು. ಫ್ಯಾನ್ಸ್ಗೂ ಕೂಡ ಟೀಮ್ಗೂ ಕೂಡ. ಆಕ್ಚುಲ್ ಆಗಿ ಲಾಸ್ಟ್ ಇಯರ್ ಆ ಒಂದು RCB ಸ್ಟ್ಯಾಂಪರ್ಡ್ ಆದ್ಮೇಲೆ ಕರ್ನಾಟಕ ಗವರ್ನಮೆಂಟ್ ಮೇಲೆ ಹೋಗುತ್ತೆ ಯಾವ ತರ ಡಿಸಿಷನ್ ನ ತಗೊಳ್ತಾರೆ. ಆ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆ ಒಂದು ಮ್ಯಾಚಸ್ ಗಳನ್ನ ಏನೊಂದು ಇಂಟರ್ನ್ಯಾಷನಲ್ ಆಗಿರ್ಬೋದು, IPL ಆಗಿರ್ಬೋದು, ಎಲ್ಲಾನು ನಡೆಸಬಾರ್ದ ಅಂತ ಇವತ್ತು ಅಂದ್ರೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ RCB ಅವರೇ. ಅಂದ್ರೆ KSC ಅವರೇ, ಅಂದ್ರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಕೌನ್ಸಿಲ್ ಕಡೆಯಿಂದ ಒಂದು ಅಪ್ರೂವಲ್ ಕೂಡ ಸಿಕ್ಕಿದೆ. ಮ್ಯಾಚಸ್ ನ ಹೋಸ್ಟ್ ಮಾಡಬಹುದು, IPL ಮತ್ತೆ ಇಂಟರ್ನ್ಯಾಷನಲ್ ಮ್ಯಾಚಸ್ ನ. ಬಟ್ ಇಲ್ಲಿ IPL ಅಂತ ಅಂದ್ಮೇಲೆ ಕ್ರೇಜ್ ಜಾಸ್ತಿನೇ ಇರುತ್ತೆ, ಕ್ರೌಡ್ ಆ ಒಂದು ಇಂಟರ್ನ್ಯಾಷನಲ್ ಗಿಂತ ಜಾಸ್ತಿನೇ ಇರುತ್ತೆ. ಆ ಒಂದು ಇಂಟರ್ನ್ಯಾಷನಲ್ ಆ ಒಂದು IPL ಅಂತ ಅಂದ್ಮೇಲೆ ಬರೀ 5 ಮ್ಯಾಚಸ್ ನ ಮಾತ್ರ ಇಲ್ಲಿ ಅವೈಲಬಿಲಿಟಿಗೆ ಇಲ್ಲಿ ಕೊಟ್ಟಿದ್ದಾರೆ KSC ಅವರು ಕೂಡ. ಅಂದ್ರೆ ಫಸ್ಟ್ ಮ್ಯಾಚ್ ಬರೋದೆ ಸ್ಟಾರ್ಟಿಂಗ್ ಓಪನಿಂಗ್ ಅಲ್ಲೇ, ಸ್ಟಾರ್ಟಿಂಗ್ ಓಪನಿಂಗ್ ಸೆರೆಮನಿ ಏನಿರುತ್ತೆ IPL ಈ ವರ್ಷ, ಅದು ಫಸ್ಟ್ ಮ್ಯಾಚ್ RCB SRH ಆಗಿರುತ್ತೆ. ಅದೊಂದು ಬ್ಲಾಕ್ ಬಸ್ಟರ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತೆ ಎಲ್ಲಾ ಪ್ಲೇಯರ್ಸ್ ಕೂಡ ಈ ವೀಕ್ ಅಲ್ಲಿ ಆ ಒಂದು ಕ್ಯಾಂಪ್ ಗೆ ಸೇರ್ಕೊಳ್ತಾರೆ. ಅದಲ್ಲಂತೆ ಇನ್ನೊಂದು ಮೇನ್ ವಿಷಯನೇ ಬರೋದು RCB ಟೀಮ್ ರಿಲೇಟೆಡ್ ಆಗಿನೇ. ಏನಂತ ಅಂದ್ರೆ ಏಸಲ್ ವುಡ್ ಅವರು ಈ ಒಂದು IPL ಗೆ ಅವೈಲಬಿಲಿಟಿ ಇರ್ತಾರ, ಫಿಟ್ನೆಸ್ ಕ್ಲಿಯರ್ ಆಗಿದೆಯಾ ಇಲ್ವಾ ಅಂತ. ಆಕ್ಚುಲ್ ಆಗಿ ಸುಮಾರು ರಿಪೋರ್ಟ್ಸ್ ಪ್ರಕಾರ ಏಸಲ್ ವುಡ್ ಅವರು ಅವೈಲಬಿಲಿಟಿ ಇರ್ತಾರೆ ಅಂತ ಅಪ್ಡೇಟ್ ಇದೆ. ಇನ್ನೊಂದು ಅಪ್ಡೇಟ್ ನೋಡೋದಾದ್ರೆ ಅವರು ಡೌಟ್ಫುಲ್ ಆಗಿದ್ದಾರೆ. ಅಂದ್ರೆ ಆಮ್ಸ್ಟ್ರಿಂಗ್ ಇಂಜುರಿ ಆಗಿರೋದು ನವೆಂಬರ್ ಅಲ್ಲಿ, ಅದರಿಂದ ಅವರು ರಿಕವರಿ ಇನ್ನೂ ಆಗಿಲ್ಲ. ಮತ್ತೆ ಅದು ಮೆಡಿಕಲ್ ಕ್ಲಿಯರೆನ್ಸ್ ಬೇಕು, ಫಿಟ್ ಆಗಿದಾರ ಇಲ್ವಾ ಅಂತ. ಅದು ಆಕ್ಚುಲಿ ಆಸ್ಟ್ರೇಲಿಯಾ ಟೀಮ್ ಅವರೇ ಅವರು ಡಿಸೈಡ್ ನ ಮಾಡ್ತಾರೆ. ಆ ಒಂದು ಮೆಡಿಕಲ್ ಆಗಿ ಫಿಟ್ ಆಗಿದಾರ, ನೆಕ್ಸ್ಟ್ ಏನಾದ್ರು ಚಾನ್ಸಸ್ ಇದೆ ಡೊಮೆಸ್ಟಿಕ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಆಗಿರ್ಬೋದು, ಇವಾಗ ಫ್ರಾಂಚೈಸಿಗೆ ಆಗಿರ್ಬೋದು ಆಡೋದಕ್ಕೆ ಫಿಟ್ನೆಸ್ ಇದೆಯಾ ಅಂತ. ಅದು ಇನ್ನು 2 days ಅಲ್ಲಿ ಅವೈಲಬಿಲಿಟಿ ರಿಪೋರ್ಟ್ ಬರುತ್ತೆ. ಅವಾಗ ಗೊತ್ತಾಗುತ್ತೆ ಏನೊಂದು ಏಸಲ್ ವುಡ್ ಅವರು ಬರ್ತಾರಾ ಇಲ್ವಾ ಅಂತ. ಆಲ್ಮೋಸ್ಟ್ 50-50 ಅಂತಾನೆ ಅನ್ಕೊಳ್ಳಿ, ಬರ್ಬೋದು, ಬರ್ದಂತೆ ಇರ್ಬೋದು. ಅದು ಮೇನ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಫ್ಯಾಕ್ಟ್ ಆಗಿರುತ್ತೆ. ಏಸಲ್ ವುಡ್ ಅವರು ಅಂತ ಅಂದ್ಮೇಲೆ IPL ಗೆ ಆ ಒಂದು RCB ಟೀಮ್ ಗೆ ಮೇನ್ ಪ್ಲೇಯರ್. ಲಾಸ್ಟ್ ಸೀಸನ್ ಅಲ್ಲೇ ನೀವು ಅಬ್ಸರ್ವ್ ಮಾಡಿರ್ತಾರೆ ಯಾವ ರೀತಿ ಪರ್ಫಾರ್ಮೆನ್ಸ್ ನೀಡಿದ್ರು ಅಂತ. ಬಟ್ ಇಲ್ಲಿ ಟರ್ನ್ ಕೂಡ ಆಗ್ಬೋದು. ಆ ಒಂದು ಇಂಜುರಿ ಆದ್ಮೇಲೆ ಸುಮಾರು ಜನ ಅಬ್ಸರ್ವ್ ಮಾಡಿದಿರಾ ಅಂತ ಅನ್ಕೊಳ್ತೀನಿ. ಇಂಜುರಿ ಆದ್ಮೇಲೆ ಬೇರೆ ತರನು ಕೂಡ ಟರ್ನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದಿಷ್ಟು ಅಪ್ಡೇಟ್ ಆದ್ರೆ ಸೆಕೆಂಡ್ ಅಪ್ಡೇಟ್ ಬರುತ್ತೆ. ಫಸ್ಟ್ ಮ್ಯಾಚ್ RCB ವರ್ಸಸ್ SRH ಆಗಿರುತ್ತೆ. RCB ನ ಬಿಟ್ಟು SRH ಬಗ್ಗೆ ಕನ್ಸಿಡರ್ ಮಾಡಿ ಹೇಳೋದಾದ್ರೆ, SRH ಗೆ ಪ್ಯಾಟ್ ಕಮಿನ್ಸ್ ಅವರು ಇದುವರೆಗೂ ಕ್ಯಾಪ್ಟನ್ ಆಗಿದ್ರು. ಅದೇ ತರ ಪ್ಯಾಟ್ ಕಮಿನ್ಸ್ ಅವರು ಒಂದಿಷ್ಟು ಮ್ಯಾಚಸ್ ನ ಮಿಸ್ ಮಾಡ್ಕೊಳ್ತಾರೆ IPL 2026 ಅಲ್ಲಿ, ಸ್ಟಾರ್ಟಿಂಗ್ ಫ್ಯೂ ಮ್ಯಾಚಸ್. ಅದಕ್ಕೋಸ್ಕರ ಆ ಒಂದು ಕ್ಯಾಪ್ಟನ್ ಇಂದ ಇನ್ನೊಬ್ರು ಕ್ಯಾಪ್ಟನ್ ಆಗೋದಕ್ಕೆ ಅಭಿಷೇಕ್ ಶರ್ಮಾ ಅವರು ಒಂದಿಷ್ಟು ರಿಪೋರ್ಟ್ಸ್ ಪ್ರಕಾರ ಲೀಡ್ ಮಾಡ್ತಾರೆ SRH ಟೀಮ್ ನ ಒಂದಿಷ್ಟು ಫ್ಯೂ ಮ್ಯಾಚಸ್. ಅಂದ್ರೆ ಪ್ಯಾಟ್ ಕಮಿನ್ಸ್ ಬರೋವರ್ಗುನು ಅಭಿಷೇಕ್ ಶರ್ಮಾ ಅವರು SRH ಟೀಮ್ ನ ಲೀಡ್ ಮಾಡ್ತಾರೆ ಅಂತ ಒಂದಿಷ್ಟು ರಿಪೋರ್ಟ್ಸ್ ಇದೆ. ಆಕ್ಚುಲ್ ಆಗಿ T20 ವರ್ಲ್ಡ್ ಕಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಮಾಡಿದ್ದಾರೆ. ಅದಲ್ಲಂತೆ ಒಂದು ಆಪರ್ಚುನಿಟಿ ಕೂಡ ಸಿಕ್ತಂಗ ಆಗುತ್ತೆ, ಯಾವ ರೀತಿ ಟೀಮ್ ನ ಲೀಡ್ ಮಾಡ್ತಾರೆ, ಕ್ಯಾಪ್ಟನ್ಸಿ ಯಾವ ರೀತಿ ಇರುತ್ತೆ ಅಂತ. ಫಸ್ಟ್ ಮ್ಯಾಚ್ ಅಲ್ಲೇ ನಾವು ಅಬ್ಸರ್ವ್ ಮಾಡ್ಕೋಬಹುದು, ರಜತ್ ಪಡಿದಾರ್ ವರ್ಸಸ್ ಅಭಿಷೇಕ್ ಶರ್ಮಾ ಅವರು RCB ವರ್ಸಸ್ SRH ಮ್ಯಾಚ್ ಗೆ ಒಂದು ಕ್ಯಾಪ್ಟನ್ ಆಗಿರ್ತಾರೆ. SRH ಟೀಮ್ ಗೆ ಹೊಸ ಕ್ಯಾಪ್ಟನ್ ಆಗಿ ಒಂದು ರಿಪೋರ್ಟ್ಸ್ ಪ್ರಕಾರ ಅಭಿಷೇಕ್ ಶರ್ಮಾ ಅವರು ಲೀಡ್ ಮಾಡ್ತಾರೆ ಅಂತ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಅಪ್ಡೇಟ್ ಏನಂತ ಅಂದ್ರೆ, ಎಲ್ಲಾ ಜರ್ಸೀಸು ಇವಾಗ ರಿಲೀಸ್ ಆಗಿದೆ, ಎಲ್ಲಾ ಟೀಮ್ ಜರ್ಸೀಸು. ಅದರಲ್ಲಿ ಹೈಯೆಸ್ಟ್ ಇರೋದೇ ಪ್ರೈಸ್ ಯಾರ್ದಂತ ಅಂದ್ರೆ MI ಟೀಮ್ದು 5,000 ಹತ್ರ 6,000 ವರ್ಗೂ ಇದೆ. ಅದಾದ್ಮೇಲೆ ಸೆಕೆಂಡ್ ಹೈಯೆಸ್ಟ್ ಬರೋದೆ 5,500 ಅಲ್ಲಿ RCB ಟೀಮ್ ಜರ್ಸಿ ಇರುತ್ತೆ. ಆ ಎಲ್ಲಾ ಟೀಮ್ಸ್ ಕೂಡ ಒಂದು ಯೂನಿಕ್ ಆಗಿದೆ, ಯೂನಿಕ್ ಕ್ಯಾಟಗರಿಲಿ ಎಲ್ಲ ಒಂದು ಜರ್ಸಿನ ಅವರು ಡಿಸೈನ್ ಮಾಡಿದ್ರೆ. RCB ಟೀಮ್ ಜರ್ಸಿನ ಮಾತ್ರ ಅಲ್ಟಿಮೇಟ್ ಆಗಿದೆ ಅಂತಾನೆ ಅನ್ಕೊಳ್ಬಹುದು. ನೀವ್ ಯಾರೆಲ್ಲ ನೋಡಿಲ್ಲ ನೋಡಿ, ಪೂಮಾದಲ್ಲಿ ಅಫಿಷಿಯಲ್ ಅಕೌಂಟ್ ಅಲ್ಲಿ ಇದೆ. ಮತ್ತೆ ಅನ್ಬಾಕ್ಸ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ, ಅನ್ಬಾಕ್ಸ್ ಇವೆಂಟ್ ಬಗ್ಗೆ ಅಂದ್ರೆ RCB ಅನ್ಬಾಕ್ಸ್ ಬಗ್ಗೆ ಮಾತಾಡೋದಾದ್ರೆ, ಇನ್ನು 2 ದಿನದಲ್ಲೇ ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಬರುತ್ತೆ. ಏನು
ಇನ್ನೊಂದು RCB ಅನ್ಬಾಕ್ಸ್ ಇವೆಂಟ್ ನಡೆಯುತ್ತಾ ಇಲ್ವಾ ಅಂತ. ಇದು ಆಕ್ಚುಲ್ ಆಗಿ ಸ್ಟೇಡಿಯಂಗೆನೆ ಅಪ್ರೂವಲ್ ಕೊಟ್ಟಿರೋದೇ ಹೆಚ್ಚು, ಇವೆಂಟ್ ಗೆ ಯಾವ ರೀತಿ ಅಪ್ರೂವಲ್ ಕೊಟ್ಟಿದ್ದಾರೆ ಅಂತ ನಾವು ವೆಯ್ಟ್ ಮಾಡಿ ನೋಡ್ಬೇಕಾಗಿರುತ್ತೆ. 22nd ಇಲ್ಲ ಅಂದ್ರೆ 21st ಆ ಒಂದು ಇವೆಂಟ್ ನಡೆಯೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ಎಲ್ಲಾ ಪ್ಲೇಯರ್ಸ್ ಕೂಡ ಅವೈಲಬಿಲಿಟಿ ಇರ್ತಾರೆ. ಇದನ್ನ ಬಿಟ್ಟು ಬೇರೆ 2 ಟೀಮ್ಸ್ ಕೂಡ ಅಲ್ಲಿ ಆ ಒಂದು ಈ ಇವೆಂಟ್ ನ ನಡೆಸ್ಕೊಂಡಿದ್ದಾರೆ. ಒಂದು ಕ್ಲಿಯರೆನ್ಸ್ ಇವೆಂಟ್, ಸ್ಟಾರ್ಟಿಂಗ್ ಇವೆಂಟ್ ಅಲ್ಲೇ ನಡೆಸ್ಕೊತಾ ಇದಾರೆ. ಅಲ್ಲಿ ಸ್ಟಾರ್ಟಿಂಗ್ ಸೀಸನ್ ಇವೆಂಟ್ ಒಂದು MI ಅವರು ಒಂದು ಮಿಕ್ಸ್ ಅಂತ ಒಂದು ಇವೆಂಟ್ ನ ನಡೆಸ್ತಾ ಇದ್ದಾರೆ ಜಿಯೋ ಗ್ರೌಂಡ್ ಅಲ್ಲಿ. ಅಂದ್ರೆ ಅವ್ರದ್ದು ಅಫಿಷಿಯಲ್ ಗ್ರೌಂಡ್ ಇರುತ್ತೆ ಮುಂಬೈಯಲ್ಲಿ. ಆ ಒಂದು ಗ್ರೌಂಡ್ ಅಲ್ಲಿ 21st ಮತ್ತೆ 22nd ಎಲ್ಲಾ ಪ್ಲೇಯರ್ಸ್ ಮತ್ತೆ ಟ್ರೈನಿಂಗ್ ಕ್ಯಾಂಪ್ ಆಗಿರ್ಬೋದು, ಒಂದು ಫನ್ ಆಕ್ಟಿವಿಟೀಸ್ ತರನೇ ಸೇಮ್ RCB ಅವರು ಯಾವ ರೀತಿ ಮಾಡ್ತಿದ್ರು ಅದೇ ತರ ಇವಾಗ ಈ ಒಂದು MI ಅವರು ಮಾಡ್ತಾ ಇದಾರೆ 21st ಮತ್ತೆ 22nd. ಇದನ್ನ ಬಿಟ್ಟು CSK ಅವರು ಕೂಡ ಇಂದು CSK ರೋರ್ 2026 ಅಂತ ಒಂದು ಇವೆಂಟ್ ನ ನಡೆಸ್ತಾ ಇದಾರೆ 22nd ಅಂತ ಅನ್ಕೊಳ್ತೀನಿ, ಚೆನ್ನೈ ಸ್ಟೇಡಿಯಂ ನಲ್ಲಿ. ಅದ್ರಲ್ಲೂ ಕೂಡ ಪ್ರಾಕ್ಟೀಸ್ ಇರುತ್ತೆ. ಸೇಮ್ ಯಾವ ರೀತಿ ನೀವು ಅನ್ಬಾಕ್ಸ್ ಇವೆಂಟ್ ಮುಂಚೆ ನೋಡಿರ್ತಾರೆ RCB ಅವ್ರದ್ದು, ಅದೇ ತರ ಈ ಒಂದು ಇವೆಂಟ್ ಕೂಡ ನಡೀತಾ ಇದೆ. ಇಬ್ರು ಟೀಮ್ ಕೂಡ ಅವರು ಡಿಸೈಡ್ ಮಾಡಿ ಈ ಒಂದು ಇವೆಂಟ್ ನ ಆರ್ಗನೈಸ್ ಮಾಡಿದ್ರೆ ಅಂತಾನೆ ಅನ್ಬೋದು. ಇದ್ರ ಬಗ್ಗೆ ಮೇನ್ ಆಗಿ ಒಂದಿಷ್ಟು ಅವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ನ ಕೊಟ್ಟಿದ್ದಾರೆ. ಅದ್ರ ರಿಲೇಟೆಡ್ ಆಗಿ ವಿಡಿಯೋನು ಕೂಡ ಬಂದಿದೆ ಅವ್ರ ರಿಲೇಟೆಡ್ ಆಗಿ, ಮತ್ತೆ ಟಿಕೆಟ್ಸ್ ಕೂಡ ಅವೈಲಬಿಲಿಟಿ ಇದೆ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಮೇನ್ ಇನ್ನೊಂದೇ ಬಾಕಿ ಇರೋದು ಏನಂತಂದ್ರೆ RCB ಅನ್ಬಾಕ್ಸ್ ಇವೆಂಟ್ ಯಾವಾಗ ನಡೆಯುತ್ತೆ ಅಂತ. 22nd ಇಲ್ಲ ಅಂದ್ರೆ 20th ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯೋ ಚಾನ್ಸಸ್ ಜಾಸ್ತಿ ಇದೆ. ಅದನ್ನ ಅಪ್ರೂವಲ್ ಕೊಟ್ಟಿದ್ದಾರೋ ಇಲ್ವೋ ಅದೆಲ್ಲಾನು ಕೂಡ ಇನ್ 2 days ಅಲ್ಲಿ ಎಲ್ಲಾ ಕೂಡ ಕ್ಲಿಯರೆನ್ಸ್ ಆಗುತ್ತೆ. ಅವಾಗ್ಲೇ ಕೂಡ ಅವರು ಟಿಕೆಟ್ ಕೂಡ ಅನೌನ್ಸ್ ಮಾಡ್ತಾರೆ. ಆಕ್ಚುಲ್ ಆಗಿ RCB ವರ್ಸಸ್ SRH ಮ್ಯಾಚ್ ಟೀಮ್ ಟಿಕೆಟ್ ಕೂಡ ನೆಕ್ಸ್ಟ್ ಇನ್ನು ಫ್ಯೂ ಡೇಸ್ ಅಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ. ಒಂದ್ ವೀಕ್ ಹತ್ರ ಇರುವಾಗ್ಲೇನೆ ಅನೌನ್ಸ್ಮೆಂಟ್ ಆಗೋದು. ಇವಾಗ್ಲೂ ಕೂಡ ಒಂದು ಇವೆಂಟ್ ಯಾವ ರೀತಿ ಇರುತ್ತೆ ಅನ್ಬಾಕ್ಸ್ ಇವೆಂಟ್ ಬಗ್ಗೆ ಅನ್ಬಾಕ್ಸ್ ಇವೆಂಟ್ ಟಿಕೆಟ್ಸ್ ಮತ್ತೆ ಮ್ಯಾಚ್ ಟಿಕೆಟ್ಸ್ ಎಲ್ಲಾನು ಕೂಡ ಇನ್ನು 2 to 3 days ಅಲ್ಲಿ ಇದು ರಿಲೀಸ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ನೋಡೋಣ ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ಅಂತ. ಇದಿಷ್ಟು ಮೇನ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಅಪ್ಡೇಟ್ಸ್. ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.